ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದ ಕುಸ್ನೂರು ರಸ್ತೆಯ ಹತ್ತಿರ ಇರುವ ಜೈ ಭವಾನಿ ಮಂದಿರ ಹತ್ತಿರ ಶ್ರೀ ಭಾಗ್ಯವಂತಿ ಪಬ್ಲಿಸಿಟಿ ವತಿಯಿಂದ ಮಾಲೀಕರಾದ ಜಗನ್ನಾಥ್ ಹಕ್ಕಿಪಾಳ ಇವರಿಂದ ಬೇಸಿಗೆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಇಂದು ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವೀರಣ್ಣ ಹೊನ್ನಳ್ಳಿ, ಜಗದೇವಪ್ಪ ಪಾಳ, CPI ಕಾಳಗಿ ಇವರು ಭಾಗವಹಿಸಿ ನೀರಿನ ವ್ಯವಸ್ಥೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅನೇಕರಿಗೆ ಸನ್ಮಾನ ಮಾಡಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೀರಣ್ಣ ಹೊನ್ನಾಳಿ ಸೇರಿದಂತೆ ಅನೇಕರು ಮಾತನಾಡಿದರು. ಕುಸ್ನೂರು ರಸ್ತೆಯ ಅಂಬಾಭವಾನಿ ದೇವಸ್ಥಾನ ಹತ್ತಿರ ಭಾಗ್ಯವಂತಿ ಪಬ್ಲಿಸಿಟಿ ಮಾಲೀಕರಾದಂಥ ಸೋದರರು ಜೋಗಣ್ಣವರು ಇವತ್ತಿನ ದಿವಸ ಇಲ್ಲಿ ಭಾಳಷ್ಟು ಜನರಿಗೆ ಭಾಳ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ನಮ್ಮನ್ನು ಕ್ರೌಡ್ ಇದ್ದಂಗೆ ಸಿಸ್ಟಮ್ದಾಗ ಇಲ್ಲಿ ತರಕಾರಿ ಮಾರ್ಕೆಟ್ ಎಲ್ಲನೂ ಭಾಳಷ್ಟು ಅದ. ಇಲ್ಲಿ ಜನರಿಗೆ ಸದುಪಯೋಗ ಆಗ್ಬೇಕಂತ ಕೇಸಿಂದ ಹೇಳಿ ಕೇಸಿಂದ ಅದು ತಂಪಾದ ನೀರು ಕೋಲ್ಡ್ ವಾಟರ್ ಇಲ್ಲಿ ಇಟ್ಟಿದ್ದಾರೆ. ಕ್ಯಾನ್ ಥರನೇ, ಯಾಕಂದ್ರೆ ಒಂದು ಗಡಿಗೆ ಮಾಡಿ ಇಟ್ಟಪ್ಪ ಅಂದ್ರೆ ಅಲ್ಲಿ ಅವರು ಭಾಳ ಗಲೀಜು ಆಗ್ತದೆ. ಆ ಸಲಿಂದ ಕೋಲ್ಡ್ ವಾಟರ್ ಟ್ಯಾಂಕ್ ಕ್ಯಾನೇ ಇಟ್ಕೇಸಿಂದ ಪಬ್ಲಿಕ್ಕಿಗೆ ಜನಗಳಿಗೆ ಒಂದು ಹೆಲ್ಪ್ ಆಗಲ್ಲ ಅಂತ ಕೇಸಿಂದ ಮಾಡ್ರೆ ಇನ್ನೂ ಮುಂದೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿ ಜನಸೇವೆ ಮಾಡಿ ಅವಕಾಶ ಸಿಗಲಿ ಅಂತ ಕೇಸಿಂದ ಹೇಳಿ ನಾನು ಆಸೆ ಎರಡು ಮಾತು ಮುಗಿಸ್ತೀನಿ. ನನ್ನ ಹೆಸರು ವೀರಣ್ಣ ಹೊನ್ನಾಳಿ, ಮಹಾನಗರ ಪಾಲಿಕೆ ಸದಸ್ಯರು. ನಮ್ಮ ಕುಸ್ನೂರು ರಸ್ತೆಯಲ್ಲಿ ಅಂಬಾಭವಾನಿ ದೇವಸ್ಥಾನದ ಹತ್ತಿರ ಎಲ್ಲ ನಮ್ಮ ಭಾಗ್ಯವಂತಿ ಪಬ್ಲಿಸಿಟಿ ಮಾಲೀಕರಾದಂಥ ಜಗನ್ನಾಥ್ ಹಕ್ಕಿಯವರು ಒಂದು ಸಾಮಾಜಿಕವಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತೇಳಿ ವಿಚಾರ ಮಾಡಿ ಬೇಸಿಗೆ ದಿವಸ ಕುಡಿಯೋ ನೀರಿಂದ ಅಸ್ತವ್ಯಸ್ತ ಇದೆ. ಭಾಳಷ್ಟು ಕಡೆ ಬೇರೆಯವರು ಎಲ್ಲ ಬರ್ತಾರೆ. ಅದಕ್ಕೋಸ್ಕರ ಕೈಲಾದಷ್ಟು ಏನೋ ಸೇವೆ ಮಾಡೋಣ ಸಾರ್ವಜನಿಕರಿಗೆ ಅಂತ ಹೇಳಿಬಿಟ್ಟು ಇವತ್ತು ಒಂದು ಕುಡಿಯೋ ನೀರಿಂದ ವ್ಯವಸ್ಥೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಚಾಲನೆ ಕೊಡೋದಕ್ಕೋಸ್ಕರ ನಮ್ಮ ಕಲಬುರಗಿ ಜಿಲ್ಲೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂಥ ಆತ್ಮೀಯ ಸಹೋದರರು ವೀರಣ್ಣ ಹೊನ್ನಾಳಿ ಅಣ್ಣವರು ಬಂದಿದ್ದಾರೆ. ಹಾಗೂ ನಮ್ಮ ಭಾಗದವರು ನಮ್ಮ ಆತ್ಮೀಯರಾದಂಥ ಜಗದೇವಪ್ಪ ಸಾಬ್ ಪಾಳ ಅವರು ಸರ್ಕಲ್ ಇನ್ಸ್ಪೆಕ್ಟ್ರು, ಅವರು ಕೂಡ ಅಧಿಕಾರಿಗಳು ಬಂದಿದ್ದಾರೆ. ಹಾಗೂ ಇನ್ನೋರ್ವ ಅಧಿಕಾರಿಗಳು ಬಂದಿದ್ದಾರೆ. ಗಿರೀಶ್ ಅವರು ಬಂದಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಯಾಕೆಂದರೆ ಇದು ಭಾಳ ಹೆಮ್ಮೆಯ ವಿಷಯ. ನಾವೆಲ್ಲರೂ ಏನು ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಅದು ಇದು ಅಂತ ನಾವು ನೋಡಿದೆ. ಅವ್ರ ಮನಸ್ಸೋ ಇಚ್ಛೆ, ಅವರು ಸ್ವ ಇಚ್ಛೆಯಿಂದ ಈ ಒಂದು ನಿರ್ಧಾರ ಕೈಗೊಂಡು ಈ ಥರ ಎಲ್ಲ ಮಾಡೋಣ, ನಾವು ಎಲ್ಲ ಒಂದು 2-3 ಜನಕ್ಕೆ ನಮ್ಮ ಬಸಯ್ಯ ಸ್ವಾಮಿ ಅವರಿಗೆ
ಎಲ್ಲರಿಗೆ ಕೇಳ್ಕೊಂಡಾಗ ಆಯ್ತು ಸರ್ ನಾವು ಮಾಡೋಣ, ನಾವು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿದೆ. ಆ್ಯಕ್ಚುಲಿ ಇದು ಎಲ್ಲ ಪೂರ್ತಿ ನೀರಿನ ವ್ಯವಸ್ಥೆ ವೈಯಕ್ತಿಕವಾಗಿ ಒಬ್ಬರೇ ಮಾಡ್ತಾ ಇದ್ದಾರೆ. ಅದು ಭಾಳ ನಮಗೆ ಸಂತೋಷದ ವಿಷಯ. ಇನ್ನೂ ಹೆಚ್ಚಿನ ಇಂಥ ಕೆಲಸ ಮಾಡೋಂಥ ಶಕ್ತಿ ಆ ಭಗವಂತ, ಆ ತಾಯಿ ಜಗನ್ಮಾತೆ, ಆದಿಶಕ್ತಿ ಜಗನ್ಮಾತೆ ನಮ್ಮ ಜಗಣ್ಣವ್ರಿಗೆ ಕೊಡಲಿ ಅಂತ ನಾವು ಕೇಳ್ಕೊತಾ ಈ ಕಾರ್ಯಕ್ರಮ ಚಾಲನೆ ಕೊಡಲು ಬಂದಿರತಕ್ಕಂಥ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಆತ್ಮೀಯ ಸಹೋದರರು ವೀರಣ್ಣ ಅಣ್ಣ ಹೊನ್ನಾಳಿಯವರಿಗೆ ಹಾಗೂ ನಮ್ಮ ಜಗದಪ್ಪ ಸಾಹೇಬ್ ಸರ್ಕಲ್ ಸಾಹೇಬರಿಗೆ ಈ ಮುಖಾಂತರ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇಂಥ ಕೆಲಸಗಳು ನಿರಂತರವಾಗಿ ಇನ್ನೂ ಹೆಚ್ಚಿಗೆ ನಡೀಲಿ ಅಂತ ನಾನು ಆಶಿಸ್ತೇನೆ. ನನ್ನ ಹೆಸರು ಗುರುನಾಥ್ ದೇಸಾಯಿ ಅಂತ, ಮತ್ತಿಮೂಡು ಗ್ರಾಮ. ಇದು ರೀ ಹಿಂಗಾಗಿ ಹೋಗತಾನೆ ಇದೆ ಅಲ್ಲ ಅಂತೇಳಿ ನಮ್ಮ ಕಡೆದು ಇಟ್ಟಿನಿ ಸರ್. ಸಾವಿರಾರು ಜನಕರಿಗೆ ಕುಡಿದವ್ರೆ ಅಂತೇಳಿ ಇದು ಮಾಡೀನಿ ಸರ್. ನಮ್ಮ ಕಡೆ ಇದು ಎಷ್ಟು ದಿನ? ಇದು 2.5 ತಿಂಗಳು ಸರ್. 2.5 ತಿಂಗಳು ಸರ್. ಬ್ಯಾಸಿಗೆ ಮುಗಿಯತಾನ ಸರ್. ಬ್ಯಾಸಿಗೆ ಮುಗಿಯತಾನೆ ಇಡ್ಲತ್ತೀನಿ ಸರ್. ಟೋಟಲ್ 2.5 ತಿಂಗಳು. 2.5 ತಿಂಗಳು ಇಡ್ಲತ್ತೀನಿ ಸರ್. 2.5 ತಿಂಗಳು. ಒಂದು ದಿನಕ್ಕೆ ಎಷ್ಟು ಕ್ಯಾನ್ ಹೋಗ್ತದೆ ಸರ್? ಒಂದು ದಿನಕ್ಕೆ ಎಷ್ಟು ಕೇಳ್ತಾನೆ ಸರ್? 20 ಕ್ಯಾನ್ ಇಳಿಸೀನಿ ಸರ್. ಇವತ್ತು 20 ಕ್ಯಾನ್ ಇಳಿಸಿ. ಹಾಂ ಸರ್, 20 ಕ್ಯಾನ್ ಇಳಿಸೀನಿ. ಎಷ್ಟು ಹೋಗ್ತಾನೆ ಫಸ್ಟ್ ಅದಲ್ಲ ಸರ್, ಗೊತ್ತಿಲ್ಲ. ಅಂದ್ರೆ ಇದಾಗ ಪಬ್ಲಿಸಿಟಿ ನಿಮ್ಮ ನೇತೃತ್ವ ಒಂದೇ ರೀ? ಹಾಂ, ನಮ್ಮದೇ ಸರಿ ಅಲ್ಲ ಸರ್, ಬೇರೆ ಸರ್. ನಮ್ದು ಒಂದೇ ಸರ್. ನಮ್ಮ ದುಕಾನ್ ವತಿಯಿಂದ ಟ್ಯಾಂಕ್ ಹೌಸ್. ಈಗ ಇಲ್ಲಿ ತಂಪು ನೀರು ಇಟ್ಟಿರಲ್ಲ, ಈ ಜನರು ಏನಂತಾರೆ? ಹಾಂ, ಎಲ್ಲ ಖುಷಿ ಮಾಡತ್ತಾರೆ ಸರ್. ವಿಕ್ಕಿದ್ದು ಎಲ್ಲ ಯಾರು ಇದು ಮಾಡತ್ತೀವಿ ಸರ್. ಎಷ್ಟು ಮಂದಿ ಭಾಳ ಅನುಕೂಲ ಐತಂತಲ್ಲ ಸರ್. ಹಾಂ ಸರ್. ಈಗ ಲಾಸ್ಟ್ ಕೊನೆಯದಾಗಿ ಒಂದು ಅಪೀಲ್ ಮಾಡ್ರಿ ಅಂದ್ರೆ ಬ್ಯಾಸಿಗೆ ಅದ ಈಗ ಬೇಸಿಗೆ ಅದ, ಎಲ್ಲರೂ ನೀರು ಬ್ಯಾಸಿಗೆ ಅದ, ಕಂಟಿನ್ಯೂ ಮಾಡ್ತೀವಿ. ವರ್ಷ ಕಂಟಿನ್ಯೂ ಮಾಡ್ತೀವಿ ಸರ್. ವರ್ಷ ಕಂಟಿನ್ಯೂ ಇರ್ತದೆ ಸರ್. ನಮ್ಮ ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ. ಈ ವರ್ಷ ಸ್ಟಾರ್ಟ್ ಸರ್. ಪ್ರತಿ ವರ್ಷ ಇದೇ ಇದು ಮಾಡ್ತೀವಿ ಸರ್. ನಿಮ್ಮ ಹೆಸರು ಹೇಳಿ ಸರ್? ಜಗನ್ನಾಥ್ ಸರ್. ಜಗನ್ನಾಥ್ ಹನುಮಂತರ, ಶ್ರೀ ಭಾಗ್ಯವಂತಿ ಪವಿತ್ರಿ ಮಾಲೀಕರು. ಹಾಂ, ಇವತ್ತಿನ ದಿವಸ ನಮ್ಮ ಭಾಗ್ಯವಂತಿ ಪಬ್ಲಿಸಿಟಿ ಮಾಲೀಕರಾದಂಥ ಜಗನ್ನಾಥ್ ಅಕ್ಕಿಯವರು ಸಾರ್ವಜನಿಕರಾಗಿ ಬೇಸಿಗೆ ಕಾಲದ ಬಿಸಿಲು, ಕಲಬುರಗಿ ಅಂದರೆ ಬಿಸಿಲು ನಾಡು, ಈ ರಸ್ತೆ ಬದಿ ಹೋಗ್ತಿರ್ತಕ್ಕಂಥ ಜನರಿಗೆ ಹಾಗೂ ಸಾರ್ವಜನಿಕರಿಗಾಗಿ ತಂಪಾದ ನೀರಿನ ವ್ಯವಸ್ಥೆ ಮಾಡಿರ್ತಾರೆ. ಮತ್ತು ಇವತ್ತಿನ ದಿವಸ ಶರಣಬಸವೇಶ್ವರ ಜಾತ್ರೆ ಇದ್ದ ಕಾರಣ ಸಾಕಷ್ಟು ಜನ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಅವರು ಕೂಡ ಸದುಪಯೋಗ ಪಡ್ಕೋಬೇಕು ಅಂಥೇಳಿ ಅವರ ಒಂದು ಉದ್ದೇಶದಿಂದ ಈ ಒಂದು ತಂಪಾದ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಈ ಭಾಗದ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದೇ ರೀತಿ ಮುಂದೆ 2-3 ತಿಂಗಳವರೆಗೆ ನೀರಿನ ವ್ಯವಸ್ಥೆ ಮಾಡೋರಿದ್ದಾರೆ. ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಅವರ ಪರವಾಗಿ ಸ್ವಾಗತಿಸ್ತೇನೆ. ನಿಮ್ಮ ಹೆಸರು ಹೇಳಿ ಸರ್? ನಮ್ಮ ಹೆಸರು ಮಲ್ಲಿಕಾರ್ಜುನ್ ಡಾಂಗೆ ಅಂತೇಳಿ ಪೇಟಿಸಿರು. ಕಾರ್ಯಕ್ರಮದಲ್ಲಿ ಗುರುನಾಥ್ ದೇಸಾಯಿ, ಮಲ್ಲಿಕಾರ್ಜುನ್ ಡಾಂಗೆ, ಪೇಟ್ಶೂರು ಬಸಯ್ಯ, ಮಠಪತಿ ಕಮಲಾಪುರ್, ರಾಮಚಂದ್ರ ವಿಶ್ವಕರ್ಮ, ವೀರೇಶ್ ಪಟ್ಟಣ್, ನೀಲಕಂಠ ದಂಡೋತಿ, ಅಭಯ್ ಕುಮಾರ್ ಗಿರಿಮಲ್ಲ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಆಜ್ 32 ಕನ್ನಡ ನ್ಯೂಸ್, ಕಲಬುರಗಿ.